ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇಂದಿನ ವಿಡಿಯೋದಲ್ಲಿ ಗೃಹ ಪ್ರವೇಶದ ಪಾರ್ಟ್ 1 ವಿಡಿಯೋನ ಡೀಟೇಲಾಗಿ ಶೇರ್ ಮಾಡಿದೆ. ಇದು ಪಾರ್ಟ್ 2 ಬೆಳಗ್ಗೆ ಹಾಲು ಉಕ್ಸ ಕಾರ್ಯಕ್ರಮದಿಂದ ವಿಡಿಯೋನ ಡೀಟೇಲಾಗಿ ಶೇರ್ ಮಾಡ್ತಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಎಲ್ಲ ಪೂಜೆ ಮುಗಿದು ಗಂಗೆ ಪೂಜೆ ಎಲ್ಲ ಮುಗ್ದೋಗಿತ್ತು. ಎಲ್ಲ ನೆಂಟರು ಬಂದಿದ್ದಾರೆ ಅಂತ ಅಂದಾಗ ರೆಡಿ ಆಗೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಸರಿ, ಗಂಗೆ ಪೂಜೆ ಮಾಡೋದೊಂದು ವಿಡಿಯೋ ಮಿಸ್ ಆಯಿತು. ಇದು ಹಾಲು ಉಕ್ಸೋದನ್ನಾದರೂ ಮಾಡೋಣ ಅಂತೇಳಿ ಹಾಲು ಉಕ್ಕ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಹಾಲು ಉಕ್ತು, ಎಲ್ಲರ ಮಕ್ಕಳಲ್ಲೂ ಖುಷಿ. ನಗ್ನಗ್ತಾ ಹಾಲನ್ನ ಚೆನ್ನಾಗಿ ಭಗವಂತ ಉಕ್ಕಿಸ್ಕೊಟ್ರು. ತುಂಬ ಖುಷಿ ಆಗುತ್ತೆ ನೋಡಿ. ಹಾಲು ಉಕ್ಕೋದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಪ್ರಸಾದವಾಗಿ ಎಲ್ಲರೂ ಬಂದವ್ರಿಗೆ ಮನೆ ಮಂದಿ ಎಲ್ಲನೂ ತೊಗೋಬೇಕಾಗುತ್ತೆ. ಇದಕ್ಕೇನು ಮಿಕ್ಸ್ ಮಾಡೋಂಗಿಲ್ಲ, ಬರೀ ಹಾಲನ್ನ ಮಾತ್ರ ಕುಡಿಬೇಕಾಗುತ್ತೆ ಪ್ರಸಾದ ರೂಪವಾಗಿ. ಇದು ನೋಡಿ, ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವರು ನಮ್ಮ ಅತ್ತಿಗೆ ಮನೇಲಿ ಗೆಸ್ಟೆಲ್ಲ ಬಂದಿದ್ದರು. ವೀಡಿಯೋಗೆ ಸಿಕ್ದವ್ರನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಇಲ್ಲದೆ ಇರೋರನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಂದವ್ರನ್ನ ಮಾತ್ರ ಬಿಟ್ಟಿಲ್ಲ, ಎಲ್ಲರದ್ದು ವೀಡಿಯೋ ಮಾಡ್ಕೊಂಡಿದ್ದಾಯಿತು. ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಇಲ್ಲಿ ಬಂದು ಗೋ ಪೂಜೆ ಮಾಡ್ತಾಯಿದ್ರು. ಮನೆ ಒಳಗಡೆ ಗೋಮಾತೆನ ಕರ್ಕೋಬೇಕಲ್ವ, ಅದಕ್ಕೋಸ್ಕರನೇ ಇಲ್ಲೆಲ್ಲ ಗೋ ಪೂಜೆ ಮಾಡೋಕ್ಕೆ ಅಂತೇಳಿ ನಾವು ಬಂದಿದ್ದಾಯಿತು. ಎಲ್ಲ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಗೋ ಪೂಜೆನ ಮಾಡಿ ಗೋಮಾತೆನ ಒಳಗಡೆ ಕರ್ಕೊಂಡಿದ್ದಾಯಿತು. ತುಂಬ ಖುಷಿ ಆಯಿತು. ಗೃಹ ಪ್ರವೇಶ 2 ದಿವಸ ನಾವು ಅಲ್ಲಿ ಹೋಗಿದ್ವಿ ನಮ್ಮ ದೊಡ್ಡಮ್ಮವ್ರ ಮನೇಲಿ. ಪೂಜೆ ಎಲ್ಲ ಒಳ್ಳೆ ರೀತಿಯಲ್ಲಿ ಪೂಜೆ ಆಯಿತು. ನೆಕ್ಸ್ಟ್ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆದು ಇರುತ್ತೆ. ಅದನ್ನು ಹಂಗಂಗೆ ಚಿಕ್ಕದಾಗೇ ವಿಡಿಯೋನ ಶೇರ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿ ಗೋಮಾತೆನ ಒಳಗಡೆ ಕರ್ಸ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೋಮಾತೆ ಅಂದರೆ. ಗೋಮಾತೆಗೆ ಲಾಸ್ಟ್ ಫೈನಲಾಗಿ ದಕ್ಷಿಣೆ ಕೊಡಬೇಕಲ್ವ, ಪೂಜೆ ಎಲ್ಲ ಆಯಿತು. ಗೋನ ಒಳಗಡೆ ಕರೆಸ್ಕೊಂಡು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಈ ಮೂರೂ ಸ್ವಲ್ಪ ಕೊಟ್ಟಿದ್ದಾಯಿತು. ಯಾಕಂದರೆ ಅದು ಅಕ್ಕಿ ಜಾಸ್ತಿ ತಿನ್ನೋಂಗಿಲ್ಲ ಅಂತಂದರು. ಅದಕ್ಕೋಸ್ಕರ ಅದೆಷ್ಟು ತಿನ್ನುತ್ತೋ ಅಂತೇಳಿ ಬೆಲ್ಲ, ಅಕ್ಕಿ, ಬಾಳೆಹಣ್ಣು ಕೊಟ್ಟು ಗೋಮಾತೆಗೆ ದಕ್ಷಿಣೆ ಕೊಟ್ಟು ಅವ್ರ ಮನೆ ಕಳಿಸಿದ್ದಾಯಿತು. ಈ ಕಡೆ ಬಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ರು. ನೋಡಿ, ಪೂಜೆ ದೇವ್ರ ಫೋಟೋ ಥರದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಆ ಟೈಮಲ್ಲಿ ಅಲ್ಲಿ ಇರಲಿಲ್ಲ. ಇಲ್ಲಿ ಪೂಜೆಗಾಗಲೇ ಕೂತಿದ್ದಾರೆ. ಸತ್ಯನಾರಾಯಣ ಸ್ವಾಮಿ 5 ಸ್ಕಂದ ಪುರಾಣ ಇರುತ್ತಲ್ಲ, ಅದನ್ನು ಓದ್ತಾ ಇದ್ದಾರೆ. ನಾನು ಅದನ್ನು ಕಾಪಿರೈಟ್ ಬರುತ್ತೆ, ಈ ಕಡೆ ಹಾಡೆಲ್ಲ ಹಾಕಿದ್ರು ಅಂತೇಳಿ ಅದನ್ನು ಮ್ಯೂಟ್ ಮಾಡಿದ್ದೀನಿ. 5 ಅಧ್ಯಾಯನೂ ಮುಗಿಸಿದ್ದಾರೆ. ಮಹಾಮಂಗಳಾರತಿ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂದರೆ ಎಲ್ಲರೂ ಬಂದಿದ್ದರು. ಖುಷಿ ಆಯಿತು ನಮಗೂ ಕೂಡ. ಮನೆ ಗೃಹ ಪ್ರವೇಶ ಅಂದರೆ ಇವರು ಹೆಂಗೆ ಅಂದರೆ ನನ್ನ ತಂದೆ ಇದ್ದಾರಲ್ಲ, ಅಣ್ಣನ ಮನೆ ಇದು. ಅದಕ್ಕೋಸ್ಕರ ಇವರು ಕೂಡ ನನ್ನ ತಮ್ಮನೇ ಆಗಬೇಕಾಗಿರೋದ್ರಿಂದ ನನ್ನ ತಮ್ಮನ ಮನೆ ಅಂತ ಹೇಳಿದೆ. ನನ್ನ ಅಪ್ಪನ ಅಣ್ಣನ ಮನೆ ಗೃಹ ಪ್ರವೇಶ ಇದು. ನೋಡಿ, ತುಂಬ ಚೆನ್ನಾಗಿ ಮಹಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ದೀವಿ. ಫೈನಲಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಪೂಜೆನ ಮುಗಿಸ್ಕೊಟ್ರು ಪುರೋಹಿತರು. ಬೇಗನೆ ಪುರಾಣ 5 ಅಧ್ಯಾಯನ ಮುಗಿಸ್ಕೊಟ್ರು. ಯಾಕಂದರೆ ಅವ್ರಿಗೆ ಅದು ಪಾರಾಯಣ ಮಾಡಿ ಇದಾಗಿರೋದ್ರಿಂದ ಬೇಗ ಮುಗಿಸ್ಕೊಡ್ತಾರೆ. ಇವಾಗಂತೂ 3 ಅವರ್ 4 ಅವರ್ ಯಾರೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡೋದೇ ಇಲ್ಲ. ಎಷ್ಟು ಬೇಗ ಮುಗಿಸ್ಕೊಟ್ರು ಅಂದರೆ 9 ಗಂಟೆಗೇನೋ ಪೂಜೆ ಸ್ಟಾರ್ಟ್ ಆಯಿತು, 10-10:30ಗೆಲ್ಲ ಮುಗಿಸೇ ಬಿಟ್ರು. ಲಾಸ್ಟಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಂದರೆ ಪ್ರಸಾದನ ಯಾರು ಮಿಸ್ ಮಾಡ್ತಾರಲ್ವ. ಸತ್ಯನಾರಾಯಣ ಸ್ವಾಮಿ ಪೂಜೆ ಸಜ್ಜಿಗೆ ತುಂಬ ಚೆನ್ನಾಗಿ ಮಾಡಿದರು. ಇವರೇ ನೋಡಿ, ಈ ಮನೆಗೆ ನನ್ನ ತಮ್ಮನ ಹೆಂಡ್ತಿ. ಪೂಜೆ ಮುಂದೆ ಏನಾಯಿತು ಅಂದರೆ, ಪೂಜೆಗೆ ಅವ್ರಿಗೆ ಹಾರ ತಂದಿದ್ರು, ಪೂಜೆ ಟೈಮಲ್ಲಿ ಹಾಕಿರಲಿಲ್ಲ. ಲಾಸ್ಟಲ್ಲಿ ಇವ್ರಿಗೆ ದೃಷ್ಟಿ ತೆಗಿಬೇಕಾದ್ರೆ ಹಾಕ್ಬಿಟ್ಟು ದೃಷ್ಟಿ ತೆಗಿಯೋಣ ಅಂತೇಳಿ ಎಲ್ಲರೂ ನಮ್ಮ ಅಕ್ತಿರು ಎಲ್ಲರೂ ಸೇರಿ ದೃಷ್ಟಿ ತೆಗ್ದಿದ್ದಾಯಿತು. ಲಾಸ್ಟಲ್ಲಿ ದಕ್ಷಿಣೆ ಕೇಳಬೇಕಲ್ವಾ, ಎಲ್ಲರೂ ದಕ್ಷಿಣೆಗೆಲ್ಲ ಹಾಕಬೇಕು ಅಂತೆಲ್ಲ ಅವ್ರಿಗೆ ಟಾರ್ಚರ್ ಕೊಡ್ತಾಯಿದ್ವಿ. ಸರಿ ಅಂತೇಳಿ ಅವ್ರು ಹಂಗೇನೆ ಎಲ್ಲರೂ ಅಕ್ಕದಿರೇ ಆಗಬೇಕು, ಯಾರು ತಂಗಿ ಇಲ್ಲ, ಎಲ್ಲರೂ ಅಕ್ಕಂದಿರೇ ಇಲ್ಲಿರೋರೆಲ್ಲ ದೃಷ್ಟಿ ತೆಗ್ದವರೆಲ್ಲ ಅಕ್ಕದಿರೇ. ಫೈನಲಾಗಿ ನಮ್ಮ ದೊಡ್ಡಮ್ಮರ ಮನೆ ಗೃಹ ಪ್ರವೇಶದ್ದು ಶಾಂತಿ ನಿವಾಸ ಅಂತ ಹೆಸರಿಟ್ಟಿದ್ದಾರೆ. ಮನೆಗೆ ಹೆಸರು ಚೆನ್ನಾಗಿತ್ತಲ್ವ. ಅವ್ರ ದೊಡ್ಡ ಮಗ, ಇನ್ನೊಬ್ಬ ಚಿಕ್ಕ ಮಗ ಇದ್ದಾನೆ. ಇವರು ನಮ್ಮ ಅಪ್ಪನ ಅಣ್ಣನ ಹೆಂಡತಿ. ಶಾಂತಿ ನಿವಾಸ ಅಂತ ಮನೆ ಗೃಹ ಪ್ರವೇಶ. ಫೈನಲಾಗಿ ಊಟದ ಕಡೆ ಬಂತು ಅಂದರೆ ಪಾಯಸ ಮಾಡಿದರು, ಕೋಸಂಬರಿ ಮತ್ತು ಸ್ವೀಟ್ ಕಾರ್ನ್ ಮಾಡಿದರು, ಮತ್ತು ಇದು ಕ್ಯಾರೆಟ್ ಹಲ್ವ ಮಾಡಿದರು. ಮತ್ತು ತುಂಬ ಚೆನ್ನಾಗಿ ಊಟ ತುಂಬ ಚೆನ್ನಾಗಿತ್ತು. ಫೈನಲಾಗಿ ಊಟ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ನಿಧಾನವಾಗಿ ತಿಂದಿದ್ದಾಯಿತು. ಉಪ್ಪಿನಕಾಯಿ, ಹಪ್ಳ, ಪಲಾವು, ಅನ್ನ ಸಾಂಬಾರು, ರಸಮ್ಮು, ಮೊಸರು ಅನ್ನ, ಮತ್ತು ಇನ್ನೇನು ಮಿಸ್ ಆಗಿತ್ತು ಇಲ್ಲ, ಗೋಬಿ ಮಾಡಿಸಿದ್ರು. ಗೋಬಿ, ಪೂರಿ ಮತ್ತು ಪನ್ನೀರ್ ಬಟಾಣಿ ಹಾಕಿ ಗ್ರೇವಿ ಮಾಡಿಸಿದ್ರು. ಚೆನ್ನಾಗಿತ್ತು ಊಟ ಎಲ್ಲ. ನಾನು ನಮ್ಮ ಅತ್ತಿಗೆ, ನಮ್ಮ ಅಕ್ಕದಿರೆಲ್ಲರೂ, ಇವರು ನಮ್ಮ ಚಿಕ್ಕತ್ತಿಗೆ ಫೋಟೋದಲ್ಲಿ ಬಂದರು, ಹಿಡ್ದು ವೀಡಿಯೋ ಮಾಡಿದೆ. ಇದು ಬಂದು ಪುಳಿಯೋಗರೆ ಮಾಡಿದರು. ನಾನು ರಾತ್ರಿ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಪುಳಿಯೋಗರೆ ಮಾಡಿದ್ದಾರೆ ಭಟ್ರು ಅಂತ, ಅದೇ ಪುಳಿಯೋಗರೆ. ತುಂಬ ಚೆನ್ನಾಗಿತ್ತು, ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ನಿಧಾನಕ್ಕೆ ಊಟ ಎಲ್ಲ ಮಾಡ್ಕೊಂಡ್ವಿ ನೋಡಿ.
ಏನೋ ಈ ವಾರ ಫುಲ್ಲು ನಮಗೆ ಮದುವೆ ಮನೆ ಊಟ ಆಯಿತು, ಮತ್ತು ಮಗಳು ಸ್ಕೂಲಲ್ಲಿ ಕಾಲೇಜಲ್ಲಿ ಫಂಕ್ಷನ್ ಆಯಿತು. ಅದಾಗ್ತಿದ್ದಂಗೆ ಇಲ್ಲಿ ಗೃಹ ಪ್ರವೇಶದ ಊಟ ಆಯಿತು. ಫೈನಲಾಗಿ ಹೇಳ್ಬೇಕಂತಂದರೆ ವಾರ ಪೂರ್ತಿ ನಮಗೆ ಫಂಕ್ಷನು ಹೇಳ್ಬೇಕು ಅಂತಂದರೆ ನನಗೂ ಕೂಡ ವೀಡಿಯೋ ಹಾಕೋದಕ್ಕೆ ಮಾಡೋದಕ್ಕೆ ವೀಡಿಯೋ ಸಿಕ್ತು ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ನಮ್ಮ ಮನೆ ಕಡೆಗೆ. ಇದು ದೊಡ್ಡ ಆಲದ ಮರ, ಬಿಡದಿ ಹತ್ರ ಇರೋವಂಥ ರಾಮುಹಳ್ಳಿಲಿರೋವಂಥ ದೊಡ್ಡ ಆಲದ ಮರದ ಹತ್ರ ನಮ್ಮ ದೊಡ್ಡಮ್ಮವ್ರ ಮನೆ ಇರೋದು. ಹಂಗೆ ನಮ್ಮ ಮನೆಗೆ ಪಯಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.